ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ. ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ಕಾಂಗ್ರೆಸ್ನ 50 ವರ್ಷದ ಆಡಳಿತ, ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ. ನಾನು ಕೇವಲ ಇದ್ದಂತ 20 ತಿಂಗಳು 14 ತಿಂಗಳು 2 ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು, ಬೇರೆ ಪಕ್ಷಗಳ ಹಂಗನಲ್ಲಾದಂತವನು ನಾನು. ಅಂತ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ. 2018 ಹೇಳಿದೆ ನಾನು, ನನಗೇನಾದ್ರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನನ್ನ ರೈತರು ಆತ್ಮಹತ್ಯೆ ಮಾಡಕೋಬೇಡಿ, ನಿಮ್ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀವಿ ಅಂತ. ಎಲ್ ತರ್ತಾನೆ ದುಡ್ಡನ್ನ, ಇವನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದ್ರು. ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ. ಅವತ್ತು ನಾನು ಅವ್ರ ಜೊತೆ ಸೇರಕ್ ನಮ್ಮ ಮನಸ್ಸು ಒಪ್ಪಿರ್ಲಿಲ್ಲ. ಆದ್ರೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾದ್ರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಬೇಕು ಅಂತ ಹೇಳಿ ಆ 14 ತಿಂಗಳ ಆಡಳಿತದಲ್ಲಿ 25,000 ಕೋಟಿ ಹೊಂದಿಸಿ, ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು, ಅಡ ಹಿಂದಿನ ಸರ್ಕಾರದಲ್ಲಿ ಏನೋ ಒಂದು ರಾಹುಲ್ ಗಾಂಧಿ ಹೇಳ್ದ ಅಂತ 50,000 ಸಾಲ ಮನ್ನಾ ಅಂತ ಹೇಳವ್ರೆ, ನೀನ್ ಏನಾದ್ರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದು ರೌಂಡ್ ಸಾಲ ಮನ್ನಾ ಮಾಡು ಅಂದ್ರು. ಮೊದಲು ಇವರೆಲ್ಲ ಹೇಳಿದ್ರು, ರೇವಣ್ಣ ಅವರು, ಬಾಲು ಎಲ್ಲ 25,000 ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದ್ರು. ನಾನು 25 ಕೊನೆಗೆ ಒಪ್ಕೊಂಡ್ರೆ, ಇಲ್ಲ ಇಲ್ಲ ಒಂದು 50,000ನಾದ್ರೂ ಮಾಡು. ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಿಲ್ಲ. ಬಜೆಟ್ ಪುಸ್ತಕ ಓದಬೇಕಾದ್ರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ 1 ಲಕ್ಷ ರೂಪಾಯಿನ ಸಾಲ ಮನ್ನಾ